ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಮೀನು ಸಾಂಬಾರು ಮಾಡುತ್ತೇವೆ. ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತೇವೆ ಅಂತೇಳಿ ಈ ರೆಸಿಪಿನ ನಿಮ್ಮ ಮುಂದೆ ತೋರಿಸುತ್ತೇವೆ. ಬನ್ನಿ ಯಾವ ರೀತಿ ಎಲ್ಲ ಮಾಡುತ್ತೇವೆ ಅಂಥೇಳಿ ನಮ್ಮ ಹಳ್ಳಿ ಕಡೆ ನಿಮಗೆ ಹೇಳುತ್ತೇನೆ. ನೋಡ್ರಿ, ಇಲ್ಲಿ ನಮ್ಮ ಕೃಷ್ಣ ಅದಾನ, ಏನೇನೋ ಮಾತಾಡ್ಕೊತ ಕುಂತ್ಬಿಟ್ಟಾನು. ಇಲ್ಲಿ ನೋಡಿ ಮೀನು ಅದಾವ್ರಿ. ಯಾವ ಥರ ಮೀನು ಅಂತ ಅಂದರೆ ಅವು ಬಂಗುಡೆ ಮೀನು ಅನ್ನೋತಾರಲ್ಲ ಆ ಥರ ಮೀನು ನೋಡ್ರಿ ಇವು. ಇವನು ಸ್ವಚ್ಛಗೆ ತೊಳೆದುಕೊಳ್ಳೋಣ ಬನ್ನಿ. ಇವಕ್ಕೆ ಜೋಳದ ಹಿಟ್ಟು ಉಪ್ಪು ಹಾಕಿ ತೊಳೆದ್ರೆ ಇವು ನಮ್ಮ ಹಳ್ಳಿ ಕಡೆ ಸ್ವಚ್ಛ ಅಂತ ನೋಡ್ರಿ. ನಮ್ಮ ಹಿರಿಯರು ಮಾಡಿದ್ದು ನಾವು ಮುಂದುವರ್ಸ್ಕೊಳ್ತಾ ಹೋಗುತ್ತೇವೆ ನೋಡಿ. ಈಗ 2-3 ಸಲ ಸ್ವಚ್ಛಗೆ ತೊಳೆದು ಸಾರು ಮಾಡೋಣ ಅಂತ. ಬೊಗಣಿ ಇಟ್ಕೊಳತ್ತೆ ನೋಡ್ರಿ. ಈಗ ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ಎಲ್ಲ ನೀರು ಹೋಗ್ತದ ಬೊಗಣಿ ಒಳಗಿಂದ. ಸಾರಿಗೆ ಬೇಕಷ್ಟು ಎಣ್ಣೆ ಹಾಕೋಬೇಕು ನೋಡ್ರಿ. ಆ ನಂತರ ಎಣ್ಣೆ ಕಾದ ನಂತರ ಒಂಚೂರು ಜೀರಿಗೆ ಹಾಕೋತೇವೆ ನೋಡ್ರಿ. ಜೀರಿಗೆ ಹಾಕೊಂಡ್ರೆ ಮೀನು ಸಾಂಬಾರಿಗೆ ರುಚಿ ಹೆಚ್ಚಿಗೆ ಕೊಡುತ್ತದೆ ನೋಡ್ರಿ. ಕೊಬ್ಬರಿ, ಅಲ್ಲ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಮಸಾಲೆ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ಅದನ್ನು ಎಣ್ಣೆಯೊಳಗೆ ಹಾಕಿ ಕಾಸ್ಕೋಬೇಕತ್ ನೋಡ್ರಿ. ಒಂದು ಸ್ವಲ್ಪ ಬಹಳ ಸಿಂಪಲ್ ಆಗಿರುವಂಥ ಮೀನು ಸಾಂಬಾರಿದು ಸ್ನೇಹಿತರೆ. ಅದಕ್ಕೆ ಒಂಚೂರು ಹುಣಸೆ ಹಣ್ಣು ಹುಳಿ ಬಿಡಬೇಕು ನೋಡ್ರಿ. ಹುಣಸೆ ಹಣ್ಣಿನ ಹುಳಿ ಬಿಟ್ರೆ ಸಾರು ರುಚಿ ಮಸ್ತ್ ಕೊಡ್ತೈತಿ. ಟಮಾಟೆ ಹಾಕಬಾರ್ದು ರೀ ಮೀನು ಸಾಂಬಾರಿಗೆ. ಈಗ ಹುಣಸೆ ಹಣ್ಣು ಹಾಕೋತಾನೆ ನೋಡ್ರಿ. ಹುಣಸೆ ಹಣ್ಣು ಹಾಕಿದ ನಂತರ ನಮ್ಗೆ ಎಷ್ಟು ಸಾರಿನ ಅನುಗುಣ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಾಗತ್ತೆ ನೋಡ್ರಿ ಅಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಹಾಕೋಬೇಕು ನೋಡ್ರಿ. ಕೊಬ್ಬರಿ ಮಸಾಲೆ ಏನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ರಿ, ಅದನ್ನು ಹುಂಚಿ ಹುಳಿ ಹಾಕಿ ಮೊದಲು ಚೆನ್ನಾಗಿ ಕುದಿಸ್ಕೊಳ್ಬೇಕ್ರಿ. ಆ ನಂತರ ಸಾರಿಗೆ ಅನುಗುಣ ನಾವು ಹಾಗೆ ನೋಡಿ ನೀರು ನಮಗೆ ಸಾರು ಎಷ್ಟು ಬೇಕಾಗತ್ತೆ ನೋಡಿಕೊಂಡು ನೀರು ಹಾಕೋಂಡು ಬೇಕಾಗತ್ತೆ ನೋಡ್ರಿ. ಇದು ಗ್ಯಾಸ್ ಹಚ್ಚೋದು ನೋಡ್ರಿ. ತುಂಬ ಚಲೋ ಐತೆ ನೋಡ್ರಿ. ಇದು ಎಷ್ಟು ಇದು ಮಿಶೋ ಒಳಗೆ ತೊಗೊಂಡಿದ್ದು ಕಾಣ್ತದೆ ನೋಡ್ರಿ. ಅದು ಮೊದಲು ಸಾರು ಚೆನ್ನಾಗಿ ಒಂದು ಕುದಿ ಬರೋ ಥರ ಕುದಿಸ್ಕೋಬೇಕಾಗತ್ತೆ ನೋಡ್ರಿ. ಹುಂಚಿ ಹುಳಿ, ಖಾರ, ಉಪ್ಪು ಹೇಗಾಗಿದೆ ಅಂಥೇಳಿ ಒಂದು ಸ್ವಲ್ಪ ನೋಡಿಕೊಂಡು ಮತ್ತೆ ಹಾಕೋಬೇಕಾಗತ್ತೆ ನೋಡ್ರಿ. ಖಾರ, ಉಪ್ಪು, ಅರಶಿನ, ಮಸಾಲೆ ಹಾಕಿ ಮತ್ತು ಎಲ್ಲ ಕುದ್ದ ನಂತರ ಆಮೇಲೆ ಒಂಚೂರು ಖಾರ ಕಡಿಮೆ ಬಿದ್ದೈತೆ ರೀ, ಹುಂಚಿ ಹುಳಿ ಕಡಿಮೆ ಬಿದ್ದಿತ್ತು. ಮತ್ತು ಇನ್ನೊಮ್ಮೆ ಹಾಕೊಂಡು ನೋಡ್ರಿ. ಇವೆಲ್ಲ ಕುದ್ದ ನಂತರ ಮೀನು ಹಾಕೋಬೇಕಾಗತ್ತೆ.
ಇಲ್ಲಾಂದ್ರೆ ಮೊದಲೇ ಹಾಕಿದ್ವಿ ಅಂತಂದ್ರೆ ಮೀನು ಕುದಿದು ಏನು ಆಗೋದಿಲ್ಲ ರೀ, ಅವೆಲ್ಲ ಒಡೆದು ಹೋಗ್ಬಿಡ್ತಾವೆ. ಹೀಗಾಗಿ ಲಾಸ್ಟ್ನ್ಯಾಗ ಮೀನು ಹಾಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಉಳಿತಾವೆ ನೋಡ್ರಿ ಇವು. ಹೀಗಾಗಿ ಈಗ ಮೀನು ಹಾಕೊಳತ್ತಾನೆ. ಈಗ ಒಂದು ಸ್ವಲ್ಪ ಕುದೀತಪ್ಪ ಅಂತಂದ್ರೆ ಮೀನು ಸಾಂಬಾರು ರೆಡಿ ಆಗ್ತ ನೋಡ್ರಿ. ಈಗ ಹಾಲು ಚರ್ಗಿ ತೋರಿಸಿನಲ್ರಿ, ನನ್ನ ಮಗ ಬಂದು ಕೊಟ್ಟು ಹೋದ್ನು. ಆ ಹಾಲು ಚರ್ಗಿ ಎಮ್ಮೆ ಹಾಲು ನೋಡ್ರಿ, ಅವು ಗಿಣ್ಣದ ಹಾಲು. ಅಂದ್ರೆ ಇಲ್ಲಿ ಹಳ್ಳಿ ಕಡೆ ಹೆಂಗೆ ಸಂಪ್ರದಾಯ ಅಂತಂದ್ರೆ, ಒಂದು ಆಜು ಬಾಜು ಇರ್ತಾವಲ್ರಿ ಮನೆಗಳು, ಅವರು ಆಕಳು ಇಳೀಲಿ, ಎಮ್ಮೆ ಹಸು ಇಳೀಲಿ, ಅವರು ಹಾಲು ಗಿಣ್ಣದ ಹಾಲು ಕೊಡ್ತಾರೆ ನೋಡ್ರಿ. ಇಲ್ಲಿ ಗಿನ್ನ ನಾವು ಮಾಡಿಕೊಂಡು ತಿನ್ಬೇಕಾಕತ್ರಿ. ಈ ಥರ ಸಂಪ್ರದಾಯ ನೋಡ್ರಿ ಹಳ್ಳಿ ಕಡೆ. ಒಂಥರ ಚಂದ ನೋಡ್ರಿ ಇಲ್ಲಿ ಹಳ್ಳಿ ಕಡೆ ಸಂಪ್ರದಾಯ. ಈಗ ಕೊಟ್ಟು ಕಳಿಸಿದ್ರೆ ಕಾಣ್ತೈತ್ರಿ, ಮಧ್ಯಾಹ್ನ ಇಳಿದಿರ್ಬೋದು ಅದು. ಈ ಸಂಪ್ರದಾಯ ಇಲ್ಲಿ ಹಳ್ಳಿ ಕಡೆ ಚಂದ ಅಕ್ಕಾವ ನೋಡ್ರಿ. ಒಂದು ಕುದೀತಂದ್ರೆ ಮೀನು ಸಾಂಬಾರು ರೆಡಿ ಆಯ್ತು ನೋಡ್ರಿ. ಆಮೇಲೆ ಮೀನು ಫ್ರೈ ಮಾಡೋಕೆ ರೆಡಿ ಮಾಡ್ಕೊತಾನೆ ನೋಡ್ರಿ. ಒಂಚೂರು ರವೆ, ಖಾರ, ಉಪ್ಪು, ಅರಿಶಿನ ಪುಡಿ, ಒಂಚೂರು ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 4-5 ಫ್ರೈ ಮಾಡ್ತಾನೆ ನೋಡ್ರಿ. ಬಂಗುಡೆ ಮೀನದ ಫ್ರೈ ಚಲೋ ಅಕ್ಕಾವು, ಬಹಳ ರುಚಿನೂ ಇರ್ತಾವೆ ಮೀನದ ಫ್ರೈ ಮಾಡ್ಕೋಕೆ. ಬನ್ನಿ ಹೇಗೆಲ್ಲ ಮಾಡ್ತಾನಂತ ನೋಡೋಣ. ನೋಡ್ರಿ ಇಲ್ಲಿ ಸಾರು ಪಳ ಪಳ ಕುದಿಯಾತತಿ, ಮೀನು ಸಾಂಬಾರು ರೆಡಿ ಆತ. ಈ ಕಡೆ ಮೀನದ ಫ್ರೈ ರೆಡಿ ಮಾಡಿಕೊಳ್ಳುತ್ತಾ ರೊಟ್ಟಿನೂ ಮಾಡ್ಬೇಕು ನೋಡ್ರಿ. ಪಟಾಪಟ ಅಂಥೇಳಿ ಮಾಡೋಣಂತ ಬನ್ನಿ. ಹಳ್ಳಿ ಜೀವನ ಅಂದ್ರೆ ಇಷ್ಟ ನೋಡ್ರಿ. ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕಡೆ ನೋಡ್ಕೋಬೇಕಾಕತಿ. ಹೆಣ್ಮಕ್ಳು ಅಂದಮೇಲೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕಲ್ವ. ಅದಕ್ಕೆ ಯಜಮಾನರಿಗೆ ಒಂದು 4ನೇ ಭಾಗ ಹೆಲ್ಪ್ ಆಗುತ್ತದೆ ಅಂಥೇಳಿ ನಿಭಾಯಿಸೋದು ನೋಡ್ರಿ. ಇದನ್ನೆಲ್ಲ ಒಂದು 4ನೇ ಭಾಗ ಆದರೂ ಒಂಚೂರು ಹೆಲ್ಪ್ ಆದಂಗೆ ಆಕತ್ ನೋಡ್ರಿ. ಮಕ್ಕಳ ಸ್ಕೂಲಿಗೆ ಏನಾದರೂ ಕೊಡಿಸೋದಕ್ಕೆ ನಮ್ಮಿಂದ ಇಷ್ಟ ಆದರೂ ಇದಾಕತ್ತಲ್ಲ ಅಂಥೇಳಿ ಒಂಥರ ಖುಷಿ ಅನ್ನಿಸ್ತತ್ರಿ. ಎಲ್ಲ ಅವರೇ ಮಾಡೋದಂದ್ರೆ ಒಂಥರ ಕಷ್ಟ ಅನ್ನಿಸ್ತದೆ. ಏನಾದರೂ ಸ್ಕೂಲಿಗೆ ಕಳಿಸೋದಕ್ಕೆ ಬೇಕಲ್ವ ಮಕ್ಕಳಿಗೆ, ಅದಕ್ಕೆ ಊಟಕ್ಕೆ ಈ ಕಡೆ ಫ್ರೈನು ಮಾಡ್ಕೊಳ್ತಾನೆ ನೋಡ್ರಿ. ಅನ್ನ ಆಗಿದೆ, ಮೀನು ಸಾಂಬಾರಾಗಿದೆ, ಒಳ್ಳೆ ರೊಟ್ಟಿ ಒಂದಾದ್ರೆ ನಮ್ಮದು ಊಟ ಎಲ್ಲ ರೆಡಿ ಆಕತ್ ನೋಡ್ರಿ. ಪಟ ಅಂಥೇಳಿ ಒಂದು 4 ರೊಟ್ಟಿ ಬಡಿತೇನೆ ರೀ. ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾನೆ ರೀ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಇಲ್ಲಿ ನನ್ನ ಮಗಳು ನೋಡ್ರಿ, ಇವರು ಪ್ರಿಯಾಂಕಾ ಅಂಥೇಳಿ ಇಲ್ಲಿ ನೋಡ್ರಿ ಬಂದ. ನಾನು ಲೈಕ್ ಕೊಡ್ರಿ ಅಂತ ಹೇಳ್ತಾನವ ಅಂಥೇಳಿ ಇದು ಮಾಡ್ತಾಳೆ ನೋಡ್ರಿ. ಇಲ್ಲಿ ಸರಿವ ರೊಟ್ಟಿ ಬಿಡಿತೇನೆ ಹೊತ್ತಾಗೈತೆ ಅಂಥೇಳಿ ರೊಟ್ಟಿ ಬಿಡಿ ಆತಾನೆ ರೀ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾನೆ ರೀ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ವಿಡಿಯೋ ಮುಂದಿನ ವಿಡಿಯೋದಾಗ ಸಿಗ್ತಾನಂತ. ನಮಸ್ಕಾರಗಳು ಸ್ನೇಹಿತರೆ.